ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಹೋಬಳಿಯ ಗುಂತಕೋಲವನಹಳ್ಳಿ ಕಾವಲು ಆಂಜನೇಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸೇವಾ ಸಮಿತಿ ರಚಿಸಲಾಯಿತು. ರಾಜಯೋಗ ವಿದ್ಯಾಶ್ರಮ ಶ್ರೀ ದೇನಾ ಭಗವದ್ ಗುರೂಜಿ ರೇಕಲಗೆರೆ ಕಾವಲು, ನಂತರ ಶ್ರೀ ಆಂಜನೇಯ ಸೇವಾ ಸಮಿತಿ ಕಾರ್ಯದರ್ಶಿ ಕೆಎಚ್ ಪೀತಾಂಬರ ಮಾತನಾಡಿ 2026ನೇ ಸಾಲಿನ ಶ್ರಾವಣ ಮಾಸದಲ್ಲಿ 4 ಶನಿವಾರಗಳು ಬಂದಿದ್ದು, ಮೊದಲನೇ ಶನಿವಾರ ಆಗಸ್ಟ್ 15ರಂದು, ಎರಡನೇ ಶನಿವಾರ ಆಗಸ್ಟ್ 22ರಂದು, ಮೂರನೇ ಶನಿವಾರ ಆಗಸ್ಟ್ 29ರಂದು, ನಾಲ್ಕನೇ ಶನಿವಾರ ಸೆಪ್ಟೆಂಬರ್ 5ರಂದು ಬಂದಿವೆ. ಈ 4 ವಾರಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯನ್ನ ಭಕ್ತಿ ಭಾವದಿಂದ ಪೂಜಿಸಬೇಕು ಎಂದು ಸೇವಾ ಸಮಿತಿ ರಚಿಸಲು ಈ ದಿನ ಸಭೆ ಸೇರಿಸಿ ತೀರ್ಮಾನಿಸಿದ್ದೇವೆ. ಈ ವರ್ಷದ ಸೇವಾ ಸಮಿತಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ದೇನಾ ಭಗದ್ ಗುರೂಜಿ ವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಶ್ರೀ ಸೇವಾ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ಕೆಜಿ ಮಂಚಣ್ಣ, ಅಧ್ಯಕ್ಷರಾಗಿ ಪ್ರೊಫೆಸರ್ ಕೆಸಿ ತಿಪ್ಪೇಸ್ವಾಮಿ, ಕಾರ್ಯದರ್ಶಿಯಾಗಿ ಕೆಎಚ್ ಪೀತಾಂಬರ, ಖಜಾಂಚಿಯಾಗಿ ಜೆಸಿಬಿ ಎನ್ ತಿಪ್ಪೇಸ್ವಾಮಿ ಸೇರಿದಂತೆ 30 ರಿಂದ 35 ಜನ ಸದಸ್ಯರ ಸೇವಾ ಸಮಿತಿ ರಚಿಸಲಾಗಿದೆ. ಎಲ್ಲ ಸದಸ್ಯರು ಸೇರಿ 4 ವಾರಗಳ ಕಾಲ ಈ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಲಿದ್ದೇವೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಸಕಲ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಿ ಕೊಡಲಾಗುವುದು. ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು. ಶ್ರಾವಣ ಮಾಸದ 4 ಶನಿವಾರದಂದು ಪ್ರತಿ ವಾರ ಒಬ್ಬೊಬ್ಬರು ಅನ್ನ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಿದ್ದಾರೆ. ಆದ್ದರಿಂದ ತೊರೆಕೊಲಮನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ರಾಜಯೋಗ ವಿದ್ಯಾಶ್ರಮದ ದೇನಾ ಭಗದ್ ಗುರೂಜಿ, ಗೌರವಾಧ್ಯಕ್ಷ ಮಂಚಣ್ಣ, ಅಧ್ಯಕ್ಷ ತಿಪ್ಪೇಸ್ವಾಮಿ, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ರೇಕಲಗೆರೆ ಚೆನ್ನಯ್ಯ, ಉಪಾಧ್ಯಕ್ಷರಾದ ಅಶೋಕ್ ಓಬಣ್ಣ, ನಿರ್ದೇಶಕರಾದ ತಿಪ್ಪಯ್ಯ, ಬೋರೇಶ್, ಜಯಣ್ಣ, ತಿಪ್ಪೇಸ್ವಾಮಿ, ಗುಂಡಯ್ಯ, ಸಿದ್ದಲಿಂಗಪ್ಪ, ರಾಮದಾಸ್ ಇತರರು ಉಪಸ್ಥಿತರಿದ್ದರು. ಎಲ್ಲ ಸದ್ಭಕ್ತರಲ್ಲಿ ವಿನಂತಿ. 2026ನೇ ಸಾಲಿನ ಶ್ರಾವಣ ಮಾಸದಲ್ಲಿ 4 ಶನಿವಾರಗಳು ಬಂದಿದ್ದಾವೆ. ಮೊದಲನೇ ಶನಿವಾರ 15ನೇ ತಾರೀಕು, ಎರಡನೇದು 22ನೇ ತಾರೀಕು, ಮೂರನೇದು 29ನೇ ತಾರೀಕು ಮತ್ತು ಕೊನೆಯ ವಾರ 4ನೇ ವಾರ 5ನೇ ತಾರೀಕು. ಹೀಗೆ 4 ಶನಿವಾರಗಳು ಸಹ ನಾವು ಈ ಶ್ರೀ ಸ್ವಾಮಿಯನ್ನು ವಿಜೃಂಭಣೆಯಿಂದ ಭಕ್ತಿ ಭಾವನೆಯಿಂದ ಪೂಜೆ ಮಾಡಬೇಕಂತೇಳಿ ಇವತ್ತು ಸೇವಾ ಸಮಿತಿಯ ಸದಸ್ಯರು ಸಹ ಸಭೆ ಸೇರಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈ ವರ್ಷದ ಒಂದು ಸೇವಾ ಸಮಿತಿಗೆ ಸಾನ್ನಿಧ್ಯವನ್ನು ನಮ್ಮ ದೇನಾ ಭಗತ್ ಸ್ವಾಮೀಜಿಯವರು ವಹಿಸಿಕೊಳ್ತಾರೆ. ಹಾಗೆಯೇ ಗೌರವಾಧ್ಯಕ್ಷರಾಗಿ ಕೆಜಿ ಮಂಜಣ್ಣ, ಅಧ್ಯಕ್ಷರಾಗಿ ಪ್ರೊಫೆಸರ್ ಕೆಸಿ ತಿಪ್ಪೇಸ್ವಾಮಿಯವರು, ಕಾರ್ಯದರ್ಶಿಯಾಗಿ ಕೆಎಚ್ ಪೀತಾಂಬರ ಆಗಿರ್ತಕ್ಕಂಥ ನಾನು, ಹಾಗೆಯೇ ಖಜಾಂಚಿಯಾಗಿ ಜೆಸಿ ತಿಪ್ಪೇಸ್ವಾಮಿಯವರು ಸಹ ಅವರು ಮತ್ತು ಚಿನ್ನಪ್ಪನವರು, ಹೀಗೆ ಎಲ್ಲರೂ ಸೇರಿ ಸುಮಾರು 30 ರಿಂದ 35 ಜನ ಒಂದು ಸೇವಾ ಸಮಿತಿಯನ್ನು ಈ ಸರಿ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಸೇರಿ 4 ವಾರಗಳು ಈ ಒಂದು ಕ್ಷೇತ್ರದಲ್ಲಿ ನಾವು ಸೇವೆಯನ್ನು ಮಾಡಬೇಕು. ಬರ್ತಕ್ಕಂಥ ಭಕ್ತರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಅವರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಮಾಡಬೇಕು. ಹಾಗಂತೇಳಿ 4 ಜನ ಪ್ರತಿ ವಾರ ಒಬ್ಬೊಬ್ಬರು